ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ನಾವು ಟೇಸ್ಟಿಯಾಗಿ ಸ್ಟ್ರಾಬೆರಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಸ್ಟ್ರಾಬೆರೀಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ತೊಗೊತಾ ಇದ್ದೀನಿ. ಮತ್ತು ಒಂದೆರಡು ಸ್ಟ್ರಾಬೆರೀಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ ಗಾರ್ನಿಷ್ಗೋಸ್ಕರ. ನೆಕ್ಸ್ಟ್ ಮಿಕ್ಕಿರೋ ಸ್ಟ್ರಾಬೆರೀಸ್ನೆಲ್ಲನೂ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1ರಿಂದ 1.5 ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಹಾಕ್ಕೊಂಡು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಕಲರ್ ಏನು ಸಖತ್ತಾಗಿದೆ ಅಲ್ವಾ. ಸೊ ಇದರಲ್ಲಿ ಪೂರ್ತಿ ಅಲ್ಲ, ಒಂದು ಸ್ವಲ್ಪನ ನಾನು ಒಂದು ಸಣ್ಣ ಬಟ್ಲಿಗೆ ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಉಳಿದಿರೋದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಫ್ರೆಶ್ ಪನ್ನೀರ್ನ ಸೇರಿಸ್ಕೊತೀನಿ. ಇದರಿಂದ ಐಸ್ ಕ್ರೀಮ್ ತುಂಬ ಕ್ರೀಮಿ ಆಗಿರುತ್ತೆ. ಮತ್ತು ಸ್ವೀಟ್ನೆಸ್ಗೆ ನಾನಿಲ್ಲಿ ಸ್ವೀಟ್ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣ ಗ್ಲಾಸ್ನಷ್ಟು ಫುಲ್ ಕ್ರೀಮ್ ಮಿಲ್ಕ್ನ ಸೇರಿಸ್ಕೊಂಡು ಇದನ್ನೆಲ್ಲನೂ ನೈಸಾಗಿ ಒಂದು ಸತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಸ್ಮೂತಾಗಿ ಇದನ್ನು ರುಬ್ಕೊತೀರೋ ಐಸ್ ಕ್ರೀಮ್ ಅಷ್ಟು ಕ್ರೀಮಿ ಆಗಿ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಂತ, ಸಖತ್ ಟೇಸ್ಟಿ ಆಗಿರುತ್ತೆ. ನೀವು ಬೇಕಾದರೆ ಇದಕ್ಕೊಂದು ಸ್ವಲ್ಪ ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನೆಲ್ಲನೂ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಸ್ಟ್ರಾಬೆರಿ ಪ್ಯೂರಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೇನು ಹೀಗೆ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಕ್ರಿಯೇಟಿವಿಟಿ ತಕ್ಕ ಹಾಗೆ ನೀವು ಹೇಗೆ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು. ಮತ್ತು ನಾನು ಸ್ಪೂನ್ ತೊಗೊಂಡು ಇದನ್ನೊಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಐಸ್ ಕ್ರೀಮ್ ಮೇಲೆ ಒಂಥರ ಮಾರ್ಬಲ್ ಎಫೆಕ್ಟ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟ್ರಾಬೆರಿ ಪೀಸಸ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದರಿಂದ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಸಣ್ಣ ಸಣ್ಣ ಸ್ಟ್ರಾಬೆರಿ ಪೀಸಸ್ ತುಂಬಾ ಮಜಾ ಕೊಡುತ್ತೆ. ಅದರಿಂದ ನೆಕ್ಸ್ಟ್ ಇದನ್ನು ಒಂದು 4ರಿಂದ 5 ಅವರ್ ಫ್ರೀಝರಲ್ಲಿ ಇಡಬೇಕು. ಈಗ 4 ಅವರ್ಸ್ ಆಗಿದೆ, ನೋಡ್ತಿರ್ಬೋದು ನಮ್ಮ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಂತ. ಮನೆಯಲ್ಲಿ ಸುಲಭವಾಗಿ ಈ ಟೇಸ್ಟಿ ಕ್ರೀಮಿ ಆಗಿರೋಂಥ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಂಡ್ರಿ ಅಲ್ವಾ. ಸೊ ಇದನ್ನು ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಜೊತೆ ಅಥವಾ ಸ್ಟ್ರಾಬೆರೀಸ್ ಜೊತೆ ಡೆಕೋರೇಟ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.